ಕೊನೆಗೂ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ದೇಶಾದ್ಯಂತ ಕರ್ನಾಟಕದಲ್ಲೂ ಕೂಡ ಚಿನ್ನ ಬೆಳ್ಳಿ ಮಾರ್ಕೆಟ್ ಕ್ರ್ಯಾಶ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ ಅಂತ ಹೇಳ್ಬಹುದು. ರಾತ್ರೋರಾತ್ರಿ ಮಹಾಪತನವೇ ಆಗಿ ಹೋಗ್ತಾ ಇದೆ. ವೀಕ್ಷಕರೇ, ಈಗ ತಗೋಬೇಕಾ ಬೇಡವಾ? ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಬಂಗಾರ 1 ವರ್ಷಗಳ ಕಾಲ ತಗೋಬೇಡಿ ಅಂತ ಒಂದು ಸೂಚನೆ ಜನರಿಗೆ ಕೊಟ್ಟಿದ್ದಾರೆ. ಅದರ ನಡುವೆ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಜನರು ಬಿಡ್ತಾರಾ, ಖರೀದಿ ಮಾಡಬಹುದು ಅಂತಾನೂ ಕೂಡ ಲೆಕ್ಕಾಚಾರದ ಮೂಲಕ ಗೊತ್ತಾಗ್ತಾ ಇದೆ. ನೋಡಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇವತ್ತು ಬಂಗಾರ ಬೆಳ್ಳಿ ಬೆಲೆ ಕೇಳಿದ್ರೆ ನೀವು ಅಚ್ಚರಿ ಆಗ್ತೀರಾ. ಇಷ್ಟೊಂದು ಇಳಿಕೆ ಆಯ್ತಾ? ಬಂಗಾರ ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಇಳಿಕೆ ಎದಕ್ಕಾಗ್ತಾ ಇದೆ? ಇನ್ನೂ ಇಳಿಕೆ ಆಗುತ್ತಾ? ಇಲ್ಲಿಂದ ಮತ್ತೆ ರಿವರ್ಸ್ ಆಗಿ ಮತ್ತೆ ಬಂಗಾರ ಏರಿಕೆ ಆಗುತ್ತಾ? ಈಗ ತಗೋಬೇಕಾ ಬೇಡವಾ? ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಈ ಒಂದೇ ಒಂದು ವಿಡಿಯೋದಲ್ಲಿ ಸಿಗೋದ್ರಿಂದ ಪ್ರತಿಯೊಬ್ರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಇನ್ನೂ ಆಸೆ ಇದ್ರೆ, ಬಂಗಾರ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ, ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರವನ್ನ ಕೊಡಬಹುದು. ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ ಸ್ಕ್ರೀನ್ ಮೇಲೆ ಇದೆ ನೋಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಅಂದ್ರೆ ಬಡ ಜನರು ಕೂಡ ಬಂಗಾರ ಖರೀದಿ ಮಾಡುವಾಗ ಅವರಿಗೆ ಸುಲಭ ಅನಿಸಿರ್ಬೇಕಲ್ಲ. ಸೊ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮಾಡಿ, ಬಂಗಾರ ಎಷ್ಟಾಗಬೇಕು ಬೆಲೆ ಅಂತ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಚಾರ್ಟ್ ಮೂಲಕ ಅಂದ್ರೆ ಒಂದು ಸಾಕ್ಷಿ ಸಮೇತ ತೋರಿಸ್ತೇವೆ ಬಂಗಾರ ಬೆಳ್ಳಿ ಯಾವ ತರ ಇಳಿಕೆ ಆಗ್ತಾ ಇದೆ. ಈಗ ತಗೋಬೇಕಾ ಬೇಡವಾ ಅದೆಲ್ಲ ಕೂಡ ನಿಮಗೆ ಅರ್ಥ ಆಗುತ್ತೆ. ನೋಡಿ ವೀಕ್ಷಕರೇ, ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೇವೆ ಬಂಗಾರ ಬೆಳ್ಳಿ ಇಳಿಕೆ ಆಗೋ ಚಾನ್ಸ್ ಇದೆ, ಸದ್ಯಕ್ಕೆ ತಗೋಬೇಡಿ ಅಂತ. ಯಾರೆಲ್ಲ ಮೊನ್ನೆ ಹೋದ ವಾರ ಖರೀದಿ ಮಾಡಿದ್ರು ಇವತ್ತು ಅವರಿಗೆ ದೊಡ್ಡ ನಷ್ಟ ಅಂತ ಹೇಳ್ಬೋದು. ನೋಡಿ ಬೆಳ್ಳಿ ನೋಡಿ ವೀಕ್ಷಕರೇ, ಹೋದ ವಾರ 2,60,000 ರೂಪಾಯಿ, ಅಂದ್ರೆ ಹೋದ ತಿಂಗಳು 3 ಲಕ್ಷ ರೂಪಾಯಿ. ಇವತ್ತು ನೋಡಿ ಬೆಲೆ 2,34,000 ರೂಪಾಯಿ. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 65-70,000 ರೂಪಾಯಿ ಅಷ್ಟು ದೊಡ್ಡ ಮಟ್ಟದ ಮಹಾಪತನ ಅಂದ್ರೆ ದೊಡ್ಡ ಇಳಿಕೆ ಇಲ್ಲಿ ಕಂಡಿದೆ. ಬೇಕಾದ್ರೆ ನಾವು ನಿಮಗೆ ಸಾಕ್ಷಿ ಸಮೇತ ಚಾರ್ಟ್ ಮೂಲಕ ತೋರಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಹೋದ ತಿಂಗಳು ಬೆಲೆ 3,05,000 ರೂಪಾಯಿ ತನಕ ಹೋಗಿತ್ತು. ನಂತರ 2,60,000 ಆಯ್ತು. ಈಗ ನೋಡಿ 2,30,000 ರೂಪಾಯಿ ಅತ್ತ 2,35,000 ರೂಪಾಯಿ ಅತ್ತ ಬೆಳ್ಳಿ ಬೆಲೆ ಓಡ್ತಾ ಇದೆ. ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ಲೇಬೇಕು. ಈಗ ಖರೀದಿ ಮಾಡೋದಕ್ಕೆ ಒಂದು ಹೊಸ ಚಾನ್ಸ್ ಸಿಗಲಿದೆಯಾ? ನೋಡಿ, 73,000 ರೂಪಾಯಿ ಅಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು. ಅಂದ್ರೆ ಬೆಳ್ಳಿ ಏನಿಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿಗೆ ಬರಬಹುದು ಅಂತ ತಜ್ಞರು ಲೆಕ್ಕಾಚಾರ ಈಗಾಗಲೇ ಮಾಡಿರುವಂತದ್ದು ವೀಕ್ಷಕರೇ. ಅದಕ್ಕಂದ್ರೆ ನೋಡಿ, 15% ಆಮದು ಸುಂಕ ಕೇಂದ್ರ ಸರ್ಕಾರ ಹಾಕಿದ್ರು ಕೂಡ ಬೆಲೆ ಮೊದಲಿಗಿಂತಲೂ ಕಡಿಮೆ ಆಗಿದೆ. ಯಾವಾಗ ಸುಂಕ ಹಾಕಿದ್ರು ಬೆಲೆ 3,10,000 ರೂಪಾಯಿ ಆಗಿತ್ತು. ಈಗ ನೋಡಿ 2,34,000 ರೂಪಾಯಿ ತನಕ ಬಂದಿದೆ. ಕೇಂದ್ರ ಸರ್ಕಾರ ಆಮದು ಸುಂಕ ಮತ್ತೆ ಇಳಿಕೆ ಮಾಡಿದ್ರೆ ಬೆಳ್ಳಿ ಬೆಲೆ 2,15,000 2,20,000 ರೂಪಾಯಿಗೆ ಬರುತ್ತೆ ಒಂದು ವೇಳೆ ಇಳಿಕೆ ಮಾಡಿದ್ರೆ. ಆದ್ರೆ ಮಾರ್ಕೆಟ್ ಅಲ್ಲಿ ಬೆಳ್ಳಿ ವ್ಯಾಲ್ಯೂ 2,50,000 ರೂಪಾಯಿ ತೋರಿಸ್ತಾ ಇದೆ 1 kgಗೆ. ಅಂದ್ರೆ ನೋಡಿ, ಈಗ ಇದು ಫಿಸಿಕಲ್ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ಬೆಲೆ ವೇರಿಯೇಷನ್ ಆಗುತ್ತೆ. MCX ಅಲ್ಲಿ ಆನ್ಲೈನ್ ಬೆಲೆ ಇರುತ್ತೆ. ಅದೇ ಬಂಗಾರದ ಅಂಗಡಿಗಳಲ್ಲಿ, ಬೆಳ್ಳಿ ಅಂಗಡಿಗಳಲ್ಲಿ 1 kgಗೆ ಈಗ 2,50,000 ರೂಪಾಯಿ. ನಾಳೆವರೆಗೆ ಇದು 2,45,000 ರೂಪಾಯಿನೂ ಆಗಬಹುದು. ಇನ್ನು 5,000 ರೂಪಾಯಿ ಇಳಿಕೆ ಆಗುತ್ತೆ. ನೋಡಿ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬೆಳ್ಳಿ ಬಂಗಾರ ಸ್ವಲ್ಪ ಖರೀದಿ ಮಾಡಿದ್ರೆ, ನಿಮಗೆ ಇಂಪಾರ್ಟೆಂಟ್ ಇದ್ರೆ, ನಿಮಗೆ ಖರೀದಿ ಮಾಡಲೇಬೇಕು ಅಂತ ಆಸೆ ಇದ್ರೆ, ಬೆಲೆ ಇಳಿಕೆ ಆದಾಗ ಹೂಡಿಕೆ ಮಾಡೋದು ಉತ್ತಮ. ಯಾಕಂದ್ರೆ ಮುಂದಿನ 3-4 ವರ್ಷಗಳಲ್ಲಿ ಮತ್ತೆ ಬೆಲೆ ಏರಿಕೆ ಆಗಬಹುದು ಅಂತಾನು ಕೂಡ ತಜ್ಞರು ಹೇಳ್ತಾರೆ. ಸೊ ವೀಕ್ಷಕರೇ, ತುಂಬಾ ಜನ ಕೇಳ್ತಾ ಇದ್ರು ಈಗ ತಗೋಬೇಕಾ ಬೇಡವಾ ಅಂತ. ನೋಡಿ, ಯಾವಾಗ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣುತ್ತೆ ನೋಡಿ, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅವಾಗ ನೀವು ಸ್ವಲ್ಪ ಹೂಡಿಕೆ ಮಾಡಬೇಕು. ಒಟ್ಟಿಗೆ 10 ಗ್ರಾಮ್ ತಗೋಬಾರ್ದು. ನೋಡಿ, ಇವತ್ತು ನಿಮಗೆ ಒಂದು ಬಂಗಾರದ ಬಳೆ ತಗೊಳ್ಳೋದಿದೆ, ಒಂದು ನಕ್ಲೆಸ್ ತಗೊಳ್ಳೋದಿದೆ, ಒಂದು ಸರ ತಗೊಳ್ಳೋದಿದೆ ಅಂದ್ರೆ 10 ಗ್ರಾಮ್ ತಗೊಳ್ಳೋದಿದೆ ಅಂದ್ರೆ ಇವತ್ತು ಬಂಗಾರ ಬೆಲೆ ಇಳಿಕೆ ಆಯ್ತಾ, ಇವತ್ತು 1 ಗ್ರಾಮ್ ತಗೊಂಬನ್ನಿ, ಮತ್ತೆ ನಾಳೆ ಇಳಿಕೆ ಆಯ್ತಾ ಮತ್ತೆ 1 ಗ್ರಾಮ್ ತಗೊಂಬನ್ನಿ. ಈ ತರ 2 ಗ್ರಾಮ್ 3 ಗ್ರಾಮ್ ಖರೀದಿ ಮಾಡಿ ನಂತರ 10 ಗ್ರಾಮ್ ಕೂಡಿಸಿ ಅಂಗಡಿಯವರಿಗೆ ಕೊಟ್ರೆ ಅವರು ಅದರಲ್ಲಿ ನಿಮಗೆ ಆಭರಣವನ್ನ ರೆಡಿ ಮಾಡಿ ಕೂಡ ಕೊಡ್ತಾರೆ. ಸೊ ವೀಕ್ಷಕರೇ, ಅವಾಗ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ ಕಂಪೇರ್ ಟು ಮಾರ್ಕೆಟ್ ಪ್ರೈಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಎರಡನೇದಾಗಿ ವೀಕ್ಷಕರೇ, ಬಂಗಾರದ ಬೆಲೆ ಏನಾಯ್ತು? ವೀಕ್ಷಕರೇ, ಬೆಳ್ಳಿ ಯಾವ ತರ ಇಳಿಕೆ ಆಗ್ತಾ ಇದೆಯಲ್ಲ ಅದೇ ತರ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಬೇಕಾದ್ರೆ ನಾವು ನಿಮಗೆ ಚಾರ್ಟ್ ಮೂಲಕನೂ ಕೂಡ ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇಲ್ಲಿ ಬೆಲೆ ಯಾವ ತರ ಇಳಿಕೆ ಆಗಿದೆ, 13,000 ರೂಪಾಯಿ 14,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಕೇವಲ 3 ದಿನದಲ್ಲಿ. ಅಂದ್ರೆ ದೊಡ್ಡ ಮಟ್ಟದ ಕುಸಿತ ಅಂತ ಹೇಳ್ಬೋದು. ಬಂಗಾರದ ಮಾರ್ಕೆಟ್ ಯಾವ ತರ ಏರಿಕೆ ಆಗಿತ್ತಲ್ಲ ಅದೇ ತರ ಈಗ ಇಳಿಕೆ ಆಗ್ತಾ ಇದೆ. ನೋಡಿ, ಪೂರ್ತಿ ಡೌನ್ ವಾರ್ಡ್ಸ್ ಅಂತ ಹೇಳ್ಬೋದು. ಇದಕ್ಕೆ ಡೌನ್ ಟ್ರೆಂಡ್ ಅಂತಾನೂ ಕೂಡ ತಜ್ಞರು ಕರೀತಾರೆ. ಅಂದ್ರೆ ಮೊನ್ನೆ ಸುಂಕ ಏರಿಕೆ ಮಾಡಿದಾಗ 1,64,000 ರೂಪಾಯಿ ಆಗಿತ್ತು.
ನಂತರ ಒಂದು ವಾರದಲ್ಲಿ ಬೆಲೆ ಇಳಿಕೆ ಆಯಿತು, ಡಿಮ್ಯಾಂಡ್ ಕಡಿಮೆ ಆಯಿತು, 1,53,000 ರೂಪಾಯಿ ಆಯಿತು. ಅಂದ್ರೆ 11,000 ರೂಪಾಯಿ ಇಳಿಕೆ ಆಗಿತ್ತು. ಈಗ ನೋಡಿ ಮತ್ತೆ 1,47,000 ರೂಪಾಯಿಗೆ ಬಂದಿದೆ. ಅಂದ್ರೆ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ ಟೋಟಲ್ ಆಗಿ ನಾವು ನಿಮಗೆ ಗ್ರಾಫ್ ಹಾಕಿ ಕೂಡ ತೋರಿಸ್ತೇವೆ, ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಇದು ಗೋಲ್ಡ್ ಫ್ಯೂಚರ್ಸ್ ಅಂದ್ರೆ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ವ್ಯಾಲ್ಯೂನ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಆನ್ಲೈನ್ ನಲ್ಲಿ ದೊಡ್ಡ ಮಟ್ಟದ ಮಹಾಪತನ ಕಂಡಿದೆ. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 17-18,000 ರೂಪಾಯಿಯಷ್ಟು ದೊಡ್ಡ ಮಟ್ಟದ ಕುಸಿತ ಕೇವಲ 2 ವಾರದಲ್ಲಿ ಇಳಿಕೆ ಆಗಿರುವಂತದ್ದು. 1,64,000 ರೂಪಾಯಿಗೆ ಯಾರೆಲ್ಲ ತಗೊಂಡಿದ್ರು ನೋಡಿ, ಅವರಿಗೆ ದೊಡ್ಡ ಮಟ್ಟದ ನಷ್ಟ ಅಂತಾನು ಕೂಡ ಹೇಳ್ಬಹುದು. ಆದ್ರೆ ಯಾರೆಲ್ಲ ಈಗ ಖರೀದಿ ಮಾಡಲು ಪ್ಲಾನ್ ಮಾಡ್ತಿರ್ತೀರಾ ಅವರಿಗೆ ಒಂದು ಶುಭ ಸುದ್ದಿ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇದ್ರದ್ದು ಬೆಲೆ 1,35,000 ರೂಪಾಯಿ ತನಕನೂ ಬರಬಹುದು ಒಂದು ವೇಳೆ ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡಿದ್ರೆ. ಒಂದು ವೇಳೆ ಈಗ ಜನ ಮತ್ತೆ ಖರೀದಿ ಮಾಡಲು ಮುಂದಾದ್ರೆ, ಸರ್ಕಾರ ಮತ್ತೆ ಆಮದು ಸುಂಕ ಏರಿಕೆ ಮಾಡಿದ್ರೆ ಮತ್ತೆ ಬೆಲೆ ಏರಿಕೆ ಆಗೋದು ಗ್ಯಾರಂಟಿ. ಇದೆಲ್ಲ ಕೂಡ ಈಗ ಕೇಂದ್ರ ಸರ್ಕಾರದ ಇಂಪೋರ್ಟ್ ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಮೊದಲು 6% ಇತ್ತು, ಅಂದ್ರೆ ಲಕ್ಷಕ್ಕೆ 6,000 ರೂಪಾಯಿ ಇತ್ತು. ಈಗ ಕೇಂದ್ರ ಸರ್ಕಾರ 15% ಮಾಡಿದೆ, ಅಂದ್ರೆ ಲಕ್ಷಕ್ಕೆ 15,000 ರೂಪಾಯಿ ಇಂಪೋರ್ಟ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮತ್ತೆ 3% GST ಬೇರೆ, ಸೊ ಎಲ್ಲಾ ಕೂಡಿಸಿ 18% ತೆರಿಗೆ ಈಗ ಬಂಗಾರ ಬೆಳ್ಳಿ ಮೇಲೆ ಬೀಳ್ತಾ ಇರುವಂತದ್ದು. ಮೊದಲು 6% ಪ್ಲಸ್ 3% ಟೋಟಲ್ 9% ಮಾತ್ರ ಇತ್ತು ವೀಕ್ಷಕರೇ. ಇನ್ನು ಮುಂದಿನ ಬರೋ ದಿನ ಕೇಂದ್ರ ಸರ್ಕಾರ ಸುಂಕ ಇಳಿಕೆ ಮಾಡಿದ್ರೆ ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತೆ. ಅವಾಗ ಖರೀದಿ ಮಾಡೋದಕ್ಕೆ ಒಂದು ಸರಿಯಾದ ಸಮಯ ಅಂತಾನೂ ಕೂಡ ಹೇಳ್ಬೋದು. ಆದ್ರೆ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಮೊನ್ನೆ ತಾನೇ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅಂತೂ ಆಮದು ಸುಂಕ ಇಳಿಕೆ ಮಾಡೋ ಮಾತೆ ಕೇಂದ್ರ ಸರ್ಕಾರದ ಮುಂದಿಲ್ಲ. ಸೊ ವೀಕ್ಷಕರೇ, ಯಾರೆಲ್ಲ ಬಂಗಾರ ಖರೀದಿ ಮಾಡಲೇಬೇಕು, ಮದುವೆ ಇದೆ, ಫಂಕ್ಷನ್ ಇದೆ, ಶುಭ ಸಮಾರಂಭಗಳಿದ್ದಾವೆ, ತಗೋಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದವರಿಗೆ ಇನ್ನು 2-3 ದಿನದಲ್ಲಿ ಮತ್ತಷ್ಟು ಇಳಿಕೆ ಆದ್ರೆ ನೀವು ಮತ್ತೆ ಅದರಲ್ಲಿ ಹೂಡಿಕೆ ಮಾಡಲು ಒಂದು ಸಕಾಲ ಸಮಯ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ. ಅದು ಹೇಗೆ ಅಂತಾನೂ ಕೂಡ ನಾವು ನಿಮಗೆ ಹೇಳ್ತೇವೆ. ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,09,000 ರೂಪಾಯಿಗೆ ಬಂದಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ, ಹೋದ ವಾರ 1,19,000 ರೂಪಾಯಿ ಇತ್ತು, ಈ ವಾರ 1,09,000 ರೂಪಾಯಿ. 10 ಗ್ರಾಮ್ಗೆ ಬರೋಬ್ಬರಿ 10,000 ರೂಪಾಯಿ ಅಷ್ಟು 18 ಕ್ಯಾರೆಟ್ ಚಿನ್ನದ ಬೆಲೆ ಖರೀದಿ ಮಾಡಬಹುದು. ಅಂದ್ರೆ ಒಂದು ಕಡಿಮೆ ಆಗಿದೆ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಬೆಲೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಕೇವಲ 1,000-2,000 ಇಳಿಕೆ ಆಗಿಲ್ಲ. 10 ಗ್ರಾಮ್ ಮೇಲೆ 10,000 ರೂಪಾಯಿ, 1 ಗ್ರಾಮ್ ಮೇಲೆ 1,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಅಂತ ನೀವು ಲೆಕ್ಕ ಮಾಡಬಹುದು. ಅದೇ ತರ ವೀಕ್ಷಕರೇ, ನೀವು ನೋಡಬಹುದು ಚಾರ್ಟ್ ಮೂಲಕ 1,600 ರೂಪಾಯಿ ಅಷ್ಟು ಮತ್ತೆ ಇಲ್ಲಿ ಇಳಿಕೆ ಕಾಣೋದ್ರ ಮೂಲಕ ಮೊನ್ನೆ 4,000 ರೂಪಾಯಿ ಅಷ್ಟು ಇಳಿಕೆ ಕೂಡ ಕಂಡಿರುವಂತದ್ದು. ನಿನ್ನೆನೂ ಕೂಡ 2,000-3,000 ರೂಪಾಯಿ ಇಳಿಕೆ ಆಗಿದೆ. ಸತತ 1 ವಾರದಿಂದ ಬೆಲೆ ಇಳಿಕೆ ಆಗ್ತಾ ಈಗ 1,09,000 ರೂಪಾಯಿಗೆ ಬಂದಿರುವಂತದ್ದು. ಅದೇ ತರ 22 ಕ್ಯಾರೆಟ್ ಚಿನ್ನ ತಗೋಬೇಕಾ, 18 ಕ್ಯಾರೆಟ್ ತಗೋಬೇಕಾ, ತಗೊಳ್ಳುವಾಗ ಎಲ್ಲಿ ಮೋಸ ಹೋಗಬಾರ್ದು. ಅದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ನಿಮ್ಮ ಮನೆಯಲ್ಲಿ ಬಂಗಾರ ನೀವು ಎಷ್ಟಿಡ್ಬೋದು ನೋಡಿ. ಮದುವೆ ಆದ ಮಹಿಳೆಯರು, ಹೆಣ್ಣು ಮಕ್ಕಳು ಬಿಲ್ ಇಲ್ಲ ಅಂದ್ರೂ ಕೂಡ 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಏನಾದ್ರು ಬಂದ್ರು ಕೂಡ 500 ಗ್ರಾಮ್ ವರೆಗೂ ಓಕೆ. 500 ಗ್ರಾಮ್ ಮೇಲೆ ನಿಮ್ಮಲ್ಲಿ ಇದ್ರೂ ಕೂಡ ಓಕೆ. ಅದಕ್ಕೆ ನೀವು ಲೆಕ್ಕ ತೋರಿಸಬೇಕಾಗುತ್ತೆ, ಇನ್ಕಮ್ ಸೋರ್ಸ್ ಅಥವಾ GST ಬಿಲ್ ನೀವು ಖರೀದಿ ಮಾಡಿರೋ ಪುರಾವೆ ತೋರಿಸಬೇಕಾಗುತ್ತೆ. ಅದೇ ಮದುವೆ ಆಗದೇ ಇರೋ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಒಬ್ಬರ ಹತ್ತಿರ 250 ಗ್ರಾಮ್ ವರೆಗೂ ಕೂಡ ಇಲ್ಲಿ ಬಂಗಾರವನ್ನ ಸ್ಟೋರ್ ಮಾಡಬಹುದು. ಆದ್ರೆ 250 ಗ್ರಾಮ್ ಮೇಲೂ ಕೂಡ ಇದ್ರೆ ಅದಕ್ಕೆ ನೀವು GST ಬಿಲ್ಲು, ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ, ಅವರ ಹತ್ರ 100 ಗ್ರಾಮ್ ವರೆಗೂ ಇರಬಹುದು. 100 ಗ್ರಾಮ್ ಮೇಲೂ ಕೂಡ ನಿಮ್ಮ ಹತ್ರ ಬಂಗಾರ ಇದ್ರೆ ಅದಕ್ಕೆ ಕಡ್ಡಾಯವಾಗಿ ನೀವು GST ಬಿಲ್ ತಗೊಳ್ಳಿ ಅಥವಾ ನೀವು ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಯಾವಾಗ ಅಂದ್ರೆ ತುಂಬಾ ಜನ ಕಪ್ಪು ಹಣವನ್ನ ಬಂಗಾರದಲ್ಲಿ ಶೇಖರಣೆ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ, ಚೆಕಿಂಗ್ ಬರ್ತಾರಲ್ಲ, ಅವಾಗ ಇದು ಅನ್ವಯವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಬಂಗಾರ ಖರೀದಿ ಮಾಡುವಾಗ, ಮಾರಾಟ ಮಾಡುವಾಗ ಹಾಲ್ ಮಾರ್ಕ್ ಕಡ್ಡಾಯ ಮಾಡ್ತಾ ಇದ್ದಾರೆ. ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು 22 ಕ್ಯಾರೆಟ್ ಅಂದ್ರೆ ಇದು 916 ಬಂಗಾರ ಅಂತ ಕರಿತೀವಿ. ಇದ್ರದ್ದು ಬೆಲೆ 1,33,500 ರೂಪಾಯಿ. ಅಂದ್ರೆ ಇದು 22 ಕ್ಯಾರೆಟ್ ಆಗಿರುತ್ತೆ. 18 ಕ್ಯಾರೆಟ್ 1,09,000 ರೂಪಾಯಿ ಇದೆ. ಇದು 22 ಕ್ಯಾರೆಟ್ 1,33,500 ರೂಪಾಯಿ ಆಗಿದೆ 10 ಗ್ರಾಮ್ಗೆ. ಆದ್ರೆ ಹೋದ ವಾರ ಇದ್ರದ್ದು ಬೆಲೆ 1,46,000 ರೂಪಾಯಿ ತನಕ ಇತ್ತು. ಹತ್ತತ್ರ 12-13,000 ರೂಪಾಯಿ ಅಷ್ಟು ಕೇವಲ 10 ದಿನದಲ್ಲಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಸೊ ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ತುಂಬಾ ಜನ ಹೂಡಿಕೆ ಮಾಡೋರು ಆಭರಣದಲ್ಲಿ ಖರೀದಿ ಮಾಡ್ತಾರೆ. ಆಭರಣ ಖರೀದಿ ಮಾಡಿದ್ರೆ ಅದೇ ಕ್ಷಣ ನಿಮಗೆ 10-15% ನಷ್ಟ ಅಂತ ಹೇಳ್ಬಹುದು. ಯಾವ ತರ ಅಂದ್ರೆ ಮೇಕಿಂಗ್ ಚಾರ್ಜ್ ಹಾಕಿರ್ತಾರಲ್ಲ, ಅದು ನಿಮಗೆ ವಾಪಸ್ ಬರಲ್ಲ. ಈಗ 1 ಲಕ್ಷ ರೂಪಾಯಿ ಕೊಟ್ಟು ನೀವು ಒಂದು ನೆಕ್ಲೆಸ್ ತಗೊಂಡಿರ್ತೀರಾ, ಅದ್ರ ಮೇಲೆ 10% ಮೇಕಿಂಗ್ ಚಾರ್ಜ್ ಇರುತ್ತೆ. ಅಂದ್ರೆ
10,000 ರೂಪಾಯಿ ಚಾರ್ಜು 90,000 ರೂಪಾಯಿದು ಬಂಗಾರ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ವೀಕ್ಷಕರೇ, ನೀವು 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿರ್ತೀರಾ, ನಾಳೆ ಮತ್ತೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅವರು ನಿಮಗೆ 1 ಲಕ್ಷ ರೂಪಾಯಿ ವಾಪಸ್ ಕೊಡಲ್ಲ. ಅವರು ನಿಮಗೆ ಕೊಡೋದು 90,000 ರೂಪಾಯಿ ಮಾತ್ರ, ಅಥವಾ ಅದಕ್ಕಿಂತ ಕಡಿಮೆನೂ ಕೊಡಬಹುದು, ವೇಸ್ಟೇಜು GST ಅಂತ ಲೆಸ್ ಮಾಡಿ. ಆದ್ರೆ ನೀವು ಯಾವಾಗ ಆಭರಣ ಖರೀದಿ ಮಾಡ್ತೀರಾ ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. 10% ನೀವೆಷ್ಟು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ ಅಷ್ಟು ವಾಪಸ್ ಮಾರಾಟ ಮಾಡುವಾಗ ಅದು ನಿಮಗೆ ಕೈಗೆ ವಾಪಸ್ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ನೋಡಿ ವೀಕ್ಷಕರೇ, ಮೇಕಿಂಗ್ ಚಾರ್ಜ್ ಅಂದ್ರೆ ಒಬ್ಬೊಬ್ರು 10% ತಗೋತಾರೆ, ಒಬ್ಬೊಬ್ರು 8% ತಗೋತಾರೆ, ಕೆಲವು ಕಡೆಗೆ 30-40% ತಗೋತಾರೆ. ನೀವು ಬಾರ್ಗೇನಿಂಗ್ ಮಾಡಬೇಕು, ಅಥವಾ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಹಾಲ್ ಮಾರ್ಕ್ ಇರುತ್ತೆ ಅಲ್ಲಿ ಬಂಗಾರ ತಗೋಬೇಕು. ಇನ್ನು 24 ಕ್ಯಾರೆಟ್ 999 ಪ್ಯೂರಿಟಿ ಬಂಗಾರ, ಇದು ಗಟ್ಟಿ ಬಂಗಾರ, ಅಂದ್ರೆ ಇದು ಬಿಸ್ಕಿಟ್ ಬಂಗಾರ ಅಂತಾನು ಕೂಡ ಕರಿತೀವಿ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಆಲ್ಮೋಸ್ಟ್ ಇರಲ್ಲ. ಇದ್ರದ್ದು ಬೆಲೆ 1,45,600 ರೂಪಾಯಿ ಹತ್ರ ಇದೆ 10 ಗ್ರಾಮ್ಗೆ. ಹೋದ ವಾರ ಇದ್ರದ್ದು ಬೆಲೆ 1,60,000 ರೂಪಾಯಿ ತನಕ ಇತ್ತು. ಹತ್ತತ್ರ 15,000 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಅಂದ್ರೆ 1 ಗ್ರಾಮ್ ಮೇಲೆ 1,500 ರೂಪಾಯಿ ಅಷ್ಟು ಇಳಿಕೆ ಆಗಿರುವಂತದ್ದು. ಹೀಗಾಗಿ ಬೆಲೆ ಇಳಿಕೆ ಆದಾಗ ಸ್ವಲ್ಪ ಖರೀದಿ ಮಾಡೋದು ತುಂಬಾನೇ ಒಳಿತು ಅಂತ ಹೇಳ್ಬಹುದು. ಆದ್ರೆ ಸದ್ಯಕ್ಕೆ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಸಲಹೆ ಕೊಟ್ಟಿರೋದ್ರಿಂದ ಬಂಗಾರ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ. ಮುಂದಿನ ಬರೋ ದಿನ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.